ಶ್ರೀ ಗುರುಭ್ಯೋ ನಮಃ. ಈ ವಿಶೇಷವಾದಂಥ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಕಳೆದ ನಂತರ ಈ 4 ರಾಶಿಗಳು ಯಾವುದಪ್ಪ ಅಂತಂದರೆ ಬರ್ತಕ್ಕಂತಹ ಈ ವಿಶೇಷವಾದಂತಹ ಹುಣ್ಣಿಮೆ ಕಳೆದ ನಂತರ ಯಾವೆಲ್ಲ 4 ರಾಶಿಗಳಿಗೆ ಬರ್ತಕ್ಕಂಥ ಯೋಗದ ಬಗ್ಗೆ, ರಾಜಯೋಗದ ಬಗ್ಗೆ ಅಥವಾ ಕುಬೇರ ಯೋಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಎಲ್ಲ 4 ರಾಶಿಗಳು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿಯ ಸಂಚಾರದಿಂದ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಆದಾಯದಲ್ಲಿ ಭಾರಿ ಹೆಚ್ಚಳ ಆಗುತ್ತೆ. ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಉತ್ತಮ ಸ್ಥಾನ ಮಾನ ಗೌರವಕ್ಕೆ ಒಂದು ನಾಂದಿ ಆಗುತ್ತೆ. ಹಳೆಯ ಬಾಕಿ ಹಣ ಆದಷ್ಟು ಬೇಗ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸ ಆದಾಯದ ಒಂದು ವ್ಯವಸ್ಥೆಯಲ್ಲಿ ನೀವಿದ್ದರೆ ಹೊಸ ಇನ್ವೆಸ್ಟ್ ಮಾಡಬೇಕು, ಹೊಸ ಒಂದು ಆದಾಯದ ವ್ಯವಸ್ಥೆಯಲ್ಲಿ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಈ ತಿಂಗಳು ನಿಮಗೆ ಬಹಳ ಶುಭಕರವಾಗಿ ಆರಂಭ ಆಗುತ್ತೆ. ಇನ್ನು ಎರಡನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಆತ್ಮಸ್ಥೈರ್ಯ, ಧೈರ್ಯ, ವಿಶ್ವಾಸ ಹೆಚ್ಚಾಗುವಂಥ ಸಂಭವ ಇದೆ. ಇನ್ನು ಹೊಸ ಪ್ರಾಪರ್ಟಿ ಆಗ್ಬೋದು, ಹೊಸ ವಾಹನ ಖರೀದಿ ಆಗ್ಬೋದು ಮಾಡುವಂಥ ಯೋಗ ಈ ಒಂದು ತಿಂಗಳು ನಿಮಗೆ ಲಭಿಸುತ್ತೆ. ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಪ್ರಮೋಷನ್ ಅನ್ನತಕ್ಕಂಥ ವ್ಯವಸ್ಥೆ ಕಟ್ಟಿಟ್ಟ ಬುತ್ತಿ ಅಂತಲೂ ಹೇಳ್ಬೋದಾಗುತ್ತೆ. ಇನ್ನು ಮೂರನೇದಾಗಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಶನಿಯ ಸಂಚಾರ 4ನೇ ಮನೆಯಲ್ಲಿರೋದ್ರಿಂದ ಇವರ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ನೆಗೆಟಿವ್ ವಿಚಾರಗಳಿಗೆ ಒಂದು ಫುಲ್ ಸ್ಟಾಪ್ ಸಿಗಲಿಕ್ಕಿದೆ. ಒಂದು ಫುಲ್ ಸ್ಟಾಪ್ ಸಿಗಲಿಕ್ಕಿದೆ ಮತ್ತು ಇವರ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಇವರು ಹೋಗಲಿಕ್ಕಿದ್ದಾರೆ ಮತ್ತು ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತು ಇವರ ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ಕಾಣಲಿಕ್ಕಿದ್ದಾರೆ. ಇನ್ನು 4ನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರ ಜೀವನದಲ್ಲಿ ಏನಪ್ಪ ಅಂತಂದರೆ ಶನಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವ್ರ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ವಿಚಾರಗಳಾಗ್ಬೋದು, ಪ್ರಾಬ್ಲಮ್ಗಳಾಗ್ಬೋದು ಕೊನೆಗೊಳ್ಳುತ್ತೆ. ಜೊತೆಗೆ ಹೊಸ ಪ್ರಾಜೆಕ್ಟನ್ನು, ಹೊಸ ವ್ಯವಸ್ಥೆನ, ಹೊಸ ಮನೆಯನ್ನು ಕಟ್ಟಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತಾಯಿದ್ರೆ ಈ ತಿಂಗಳು ಅದಕ್ಕೆ ಒಂದು ಶುಭಾರಂಭ ಮಾಡ್ಬೋದು ಅಂತ ವ್ಯವಸ್ಥೆ ಸಿಗುತ್ತೆ. ಜೊತೆಗೆ ಮಾಡ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಈ ತಿಂಗಳು ಫೈನಾನ್ಷಿಯಲಿ ಮತ್ತು ಯಾವುದೇ ಒಂದು ಬೇರೆ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ 4 ರಾಶಿಗಳಿಗೆ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಅಥವಾ ದುರ್ಗಿಯ ಜಪವನ್ನು 9 ಬಾರಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆನ ನೀವು ಕಂಡ್ಕೋಬೋದಾಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ಕೈಲಾಗದ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನೆಗೆಟಿವ್ ವಿಚಾರಗಳು, ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರಾಶಿ ಇದ್ದರೂ ಇಲ್ಲದಿದ್ದರೂ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಚಿಂತೆ ಮಾಡಬೇಡಿ. ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪವನ್ನು ಹಚ್ಚಿ ಶನಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ವಿಚಾರಗಳು ಕೂಡ ನಿವಾರಣೆ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು ಅಥವಾ ಕೆಳಗೆ ಕಾಣೋ ನಂಬರ್ಗೆ ನೀವು ಕರೆ ಮಾಡಿ ನಮ್ಮನ್ನು ಸಂಪರ್ಕ ಮಾಡ್ಬೋದಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.